ಈಗ ಗೋಕರ್ಣ ಹೋಗ್ತದೆ. ನಂಗೆ ಮುರುಡೇಶ್ವರ ಗೋಕರ್ಣ ಎರಡೂ ಕನ್ಫ್ಯೂಸು. ಹಾಗಾಗಿ ಈ ಹಣ್ಣಿನ ಹೆಸರು ಯಾರಿಗಾದರೂ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ನಾನು ಇವಾಗ ಸ್ವಲ್ಪ ಸ್ವಲ್ಪ ನೀವು ಮಾಡೋ ಅಡುಗೆ ಎಲ್ಲ ನೋಡಿ ಮಾಡ್ತೀವಿ ಚೆನ್ನಾಗಿ. ಒಬ್ಬೊಬ್ರದ್ದು ಒಂದೊಂಥರ ಟೇಸ್ಟ್ ಇರುತ್ತೆ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜಿತಾ ರಘು ವ್ಲಾಗ್ಸ್ ಕನ್ನಡ. ಹೇಗಿದ್ದೀರಾ? ಇವತ್ತು ಈ ವ್ಲಾಗ್ನ ನಾನು ಸಂಜೆಯಿಂದ ಶುರು ಮಾಡ್ತಾ ಇದ್ದೀನಿ. ಸಾರಿ, ರಾತ್ರಿಯಿಂದ ಇಲ್ಲ, ಈಗ 6:30 7 ಗಂಟೆ ಅಲ್ವಾ? ಒಂಥರ ಸಂಜೆನೆ 8 ಗಂಟೆ ಆಗೋಯ್ತಾ? ನಾನು ಇನ್ನೂ 6:30 7 ಗಂಟೆ ಅಂದ್ಕೊಂಡಿದ್ದೀನಿ, 8 ಗಂಟೆ ಆಗೋಗಿದೆ. ಸೊ ಏನಿವತ್ತು ಸ್ಪೆಷಲ್ಲು ಇಷ್ಟೊತ್ತಲ್ಲಿ ಶುರು ಮಾಡ್ತಾ ಇದ್ದೀನಿ ವ್ಲಾಗ್ ಅಂತಂದರೆ, ನಾವಿವತ್ತು ಗೋಕರ್ಣಗೆ ಹೊರಟಿದ್ದೀವಿ. ಸೊ ಅದಕ್ಕೋಸ್ಕರ ಈಗ ಸಾಯಂಕಾಲ ಇವರು ಶೂಟಿಂಗ್ ಹೋಗಿದ್ದು ಇವಾಗ ತಾನೇ ಬಂದರು, ಸ್ವಲ್ಪ ಹೊತ್ತಾಯಿತು. ಇವಾಗೆಲ್ಲ ಪ್ಯಾಕಿಂಗ್ ಬೇರೆ ಮಾಡಬೇಕು, ಇನ್ನು ಪ್ಯಾಕ್ ಮಾಡಿಕೊಂಡು, ಜೊತೆಗೆ ಈಗ ನಮ್ಮ ಅತ್ತೆ ಮಾವ ಅವರು ಇವಾಗ ಇಲ್ಲಿ ಬರ್ತಾರೆ. ಎಲ್ಲರೂ ಬಂದ ಮೇಲೆ ಊಟ ಮಾಡಿಕೊಂಡು ಹೊರಡಬೇಕು. ನಾಳೆ ಫಸ್ಟು ಗೋಕರ್ಣಗೆ ಹೋಗಲ್ಲ ನಾವು ಸ್ಟ್ರೈಟಾಗಿ. ನಾಳೆ ಒಂದು ಉಡುಪಿಯಲ್ಲಿ ಒಂದು ಸ್ಟಾಪ್ ಕೊಟ್ಬಿಟ್ಟು ಆಮೇಲೆ ಗೋಕರ್ಣಗೆ ಹೋಗಿ ಆಮೇಲೆ ಮತ್ತೆ ವಾಪಸ್ ರಿಟರ್ನ್ ಆಗಿಬಿಡ್ಬೇಕು. ಯಾಕಂದರೆ ನೆಕ್ಸ್ಟ್ ಡೇನೇ ಅವ್ರಿಗೂ ಕೆಲಸ ಇದೆ, ನನಗೂ ಕೆಲಸ ಇರೋದ್ರಿಂದ ಜಾಸ್ತಿ ಬೇರೆ ಬೇರೆ ಪ್ಲೇಸ್ ಎಲ್ಲ ನೋಡೋಕ್ಕಾಗಲ್ಲ. ಬಟ್ ಆದರೂ ಅಟ್ಲೀಸ್ಟ್ ತುಂಬ ಟೈಮ್ ಆದಮೇಲೆ ಹೋಗ್ತಾ ಇದ್ದೀವಿ ಆ ಕಡೆ. ಅದಕ್ಕೋಸ್ಕರ ಈಗ ವ್ಲಾಗ್ ಮಾಡ್ತಾಯಿದ್ದೀನಿ. ಬನ್ನಿ, ಈಗ ಇವ್ರೇನು ಮಾಡ್ತಾಯಿದ್ದಾರೆ ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ಶೂಟಿಂಗ್ ಮುಗಿಸ್ಕೊಂಡು ಬಂದು ಫ್ರೆಶ್ ಅಪ್ ಆಗಿ ಪೂಜೆ ಮುಗಿಸಿ ಈಗ ಗೋಕರ್ಣ ಹೋಗ್ತದೆ. ನಂಗೆ ಮುರುಡೇಶ್ವರ ಗೋಕರ್ಣ ಎರಡೂ ಕನ್ಫ್ಯೂಸು. ಹಾಗಾಗಿ ಜೊತೆಗೆ ಒಂದು 6 ದಿನದಿಂದ ಕರೆಕ್ಟ್ ನಿದ್ದೆ ಇಲ್ಲ. ಬ್ಯಾಕ್ ಟು ಬ್ಯಾಕ್ ಶೂಟಿಂಗು, ಇವೆಂಟ್ಸು. ಸೊ ನಾನು ಹೇಳ್ತಾ ಅದೇ ಹೇಳ್ತಾಳೆ, ನಿನ್ನ ಕಣ್ಣು ನೋಡ್ಕೊ ಹೆಂಗಾಗಿದೆ ಅಂತ. ಹೌದು, ಏಯ್ ಮ್ಯಾಚಿಂಗ್ ಇದೀವಿ ಕಣ ಇವಾಗಲೂ. ಹೌದು, ಸೂಪರ್ ಅಲ್ಲ ಇದು? ಆ್ಯಕ್ಚುಲಿ ನಮ್ಮ ಶೂಟಿಂಗ್ ಸ್ಪಾಟಲ್ಲಿ ಒಂದು ಮರದಲ್ಲಿ ಕಿತ್ಕೊಂಡ್ಬಂದಿದ್ದ ಹಣ್ಣು. ಈ ಹಣ್ಣಿನ ಹೆಸರು ಯಾರಿಗಾದರೂ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಇದು ಯಾವ ಹಣ್ಣು ಏನು ಅಂತೆಲ್ಲ ಹೇಳಿ. ಆ್ಯಕ್ಚುಲಿ ಇದಕ್ಕೆ ಸಿಟಿಲಿ ಒಳ್ಳೆ ರೇಟ್ ಇದೆ ಅಮ್ಮ. ಅಲ್ಲಿ ನೋಡಿದ್ರೆ ರೋಡಲ್ಲೆಲ್ಲ ಬಿದ್ದು ಒದ್ದಾಡ್ತಿದೆ. ಆ್ಯಕ್ಚುಲಿ ಅದಕ್ಕೆ ನಿನಗೋಸ್ಕರ ಹಂಗೆ ಗೊಂಚೆ ಕಿತ್ಕೊಂಡ್ಬಂದ್ಬಿಟ್ಟೆ. ನಮ್ಮ ಸೀರಿಯಲಲ್ಲಿ ರಾಣಿ ಅಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಟು ಬೆಳಗ್ಗೆಯಿಂದ ಇದು ಟಿಫನ್ನು ಊಟ ಎಲ್ಲ ಅವಳಿಗೆ ಬೆಳಗಿನ ಮಮ್ಮ ಕಿತ್ಕೊಡು ಮಮ್ಮ ಅಂತೇಳಿ ಕಿತ್ಕೊಂಡು. ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಇದು ಸೇಮ್ ಒಂಥರ ಆ್ಯಪಲ್ ತಿನ್ನಂಗೆ ಅನಿಸುತ್ತೆ, ಸಖತ್ ಸ್ವೀಟು, ಒಂಥರ ಚೆನ್ನಾಗಿದೆ. ಇದು ಏನು ಹಣ್ಣು ಅಂತ ನೀವು ತಿಳಿಸಿ ನೋಡೋಣ. ಪೂಜೆನೂ ಆಗೋಯ್ತು, ಯಾಕಂದರೆ ಇನ್ನೇನು ಹೊರಗಡೆನೂ ಹೋಗ್ತಾ ಇದ್ದೀವಲ್ವಾ. ಹೊರಗಡೆ ಹೋಗೋವಾಗ ಯಾವಾಗಲೂ ಪೂಜೆ ಮಾಡೇ ನಾವು ಹೋಗೋದು. ಬರಲೇ ಚೆನ್ನಾಗಿ ಮಾಡ್ತೀರಾ ಅಂತಾನೆ ನಿಮ್ಮ ಕೈಲಿ ಚಿತ್ರಾನ್ನ ಮಾಡ್ತಾ ಇರೋದು. ಯಶೋದಮ್ಮನಿಗೆ ಚಿತ್ರಾನ್ನ ಫ್ಯಾನ್ಸ್ ತುಂಬ ಜನ ಇದ್ದಾರೆ. ಅದಷ್ಟೇ ಅಲ್ಲ, ನಮ್ಮಮ್ಮ ಒಬ್ಬಟ್ಟು ಕೂಡ ಚಿತ್ರಾನ್ನ ಥರನೇ ಈಸಿಯಾಗಿ ಮಾಡ್ತಾರೆ. ಏನಮ್ಮ? ಅಲ್ಲೇ ಇದೆ. ಇದೊಂಥರ ಮಾಡ್ತಾರೆ, ಜೊತೆಗೆ ರುಬ್ಬಿಟ್ಟು ಮಾಡ್ತಾರಲ್ಲ ಆ ಥರ ಮಾಡ್ತಾರೆ. ಆ ಥರ ನಿಮ್ಗೆ ಯಾರ ಅಡುಗೆ ಹೇಳ್ಕೊಟ್ಟಿದ್ದು? ನನಗೆ ನಮ್ಮ ಓರ್ಗಿತ್ತಿ ಅವ್ರು ಹೇಳ್ಕೊಟ್ಟಿದ್ದು. ಅವರಿಲ್ಲ ಪಾಪ, ಇವಾಗ ತೀರೋದ್ರು. ಅವ್ರು ತುಂಬ ಚೆನ್ನಾಗಿ ಮಾಡ್ತಿದ್ರು ಅಡುಗೆ ಎಲ್ಲ. ಅವ್ರ ಹತ್ರ ನಾನು ಕಲ್ತ್ಕೊಂಡೆ. ನಾನು ಇವಾಗ ಸ್ವಲ್ಪ ಸ್ವಲ್ಪ ನೀವು ಮಾಡೋ ಅಡುಗೆ ಎಲ್ಲ ನೋಡಿ ಮಾಡ್ತೀವಿ ಚೆನ್ನಾಗಿ. ಒಬ್ಬೊಬ್ರದ್ದು ಒಂದೊಂಥರ ಟೇಸ್ಟ್ ಇರುತ್ತೆ. ನೀವು ಚೆನ್ನಾಗಿ ಮಾಡ್ತೀವಿ. ಇದು ಚಿತ್ರಾನ್ನ ಈರುಳ್ಳಿ ಹಾಕಿ ಮಾಡ್ಬೋದು. ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಇಡ್ಲಿ ಮಾಡ್ಬೋದು. ಅರ್ಜೆಂಟಿಗೆ ಬೇಕು ಅಂದರೆ ಈ ಥರನೂ ಮಾಡ್ಕೋಬೋದು. ಇದಕ್ಕೊಂದು ನಿಂಬೆಹಣ್ಣು ನಿಂತ್ಕೊಂಡ್ರೆ ಆಯಿತು ಚಿತ್ರಾನ್ನ. ಬೇಗ 5 ನಿಮಿಷಕ್ಕೆ ಚಿತ್ರಾನ್ನ ರೆಡಿ. ಅದೇ ನೀವು ಮಾಡಿ ಚಿತ್ರಾನ್ನ ನನ್ನ ಬರ್ತಡೇ ಟೈಮಲ್ಲಿ ಎಲ್ಲರೂ ಚಿತ್ರಾನ್ನ ಚೆನ್ನಾಗಿದೆ. ಅದು ಮಸಾಲೆ ಎಲ್ಲ ಇಟ್ಟು ಸ್ವಲ್ಪ ಟೈಮ್ ಹಿಡಿಯುತ್ತೆ. ತರಕಾರಿ, ಬಟಾಣಿ ಎಲ್ಲ ಬೇಯಿಸ್ಕೊಂಡು ಕ್ಲೀನಾಗಿ. ಜಾಸ್ತಿ ಜನಕ್ಕೆ ಬೇಕಂದರೆ ಈರುಳ್ಳಿ ಏನು ಹಾಕಲ್ವಲ್ಲ, ನಿಂಬೆಹಣ್ಣು ಹಾಕಿ ಚೆನ್ನಾಗಿ ಮಾಡ್ಕೋಬೋದು. ಅದು ಚೆನ್ನಾಗಿತ್ತು. ಇಷ್ಟೇನು ನಿಂಬೆಹಣ್ಣು ಹಿಂಡ್ಬಿಟ್ಟು ಕೊತ್ತಂಬರಿ ಹೆಚ್ಚು ಹಾಕ್ಕೊಂಡ್ರೆ ಆಯಿತು, ಚಿತ್ರಾನ್ನ ರೆಡಿ. ಅಷ್ಟೇ, ಈಸಿ, ಬೇಗ ಆಗ್ಬಿಡೋದು. ಅದಕ್ಕೆ ಈ ಸಲ ನೋಡ್ಕೊತಾ ಇದ್ದೀನಿ ನೀವು ಮಾಡೋ ಥರ
ನೋಡ್ಕೊಳ್ಳೋಣ. ಇದು ಅಂದ್ರೆ ಬಿಸಿ ಬಿಸಿ ತಿಂದ್ರೆ ಸ್ವಲ್ಪ ಟೇಸ್ಟ್ ಇರುತ್ತೆ. ಅದಾದ್ರೆ ಮಸಾಲ ಚಿತ್ರಾನ್ನ ಅಷ್ಟು ರಾತ್ರಿವರೆಗೂ ಮಾಡ್ಕೊಂಡು ತಿಂದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಲ್ವಾ? ಚೆನ್ನಾಗಿರುತ್ತೆ. ನಮ್ಮ ಅತ್ತೆಗೆ ಯಾವುದೋ ಫೋನ್ ಕಾಲ್ ಬಂತು, ಸೊ ಹಾಗಾಗಿ ಅವರು ಫೋನಲ್ಲಿ ಮಾತಾಡ್ತಾ ಇದ್ರು. ಈಗ ಗೊಜ್ಜು ರೆಡಿ ಆಯ್ತಲ್ಲ, ಗೊಜ್ಜು ರೆಡಿ ಆದಮೇಲೆ ಅದಕ್ಕೆ ನಾವು ಆವಾಗಲೇ ಬಿಸಿ ಅನ್ನ ಮಾಡಿ ಎತ್ತಿಟ್ಕೊಂಡಿದ್ವಿ. ಈಗ ಬಿಸಿ ಅನ್ನನ ಹಾಕಿ ಈ ಗೊಜ್ಜಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಫಸ್ಟು. ಎಲ್ಲಿವರೆಗೂ ಬಂತಮ್ಮ ಚಿತ್ರಾನ್ನ? ನೋಡಪ್ಪ ಇವತ್ತು ಕಲ್ಸಿದೀನಿ, ಟೇಸ್ಟ್ ನೋಡು ಚೆನ್ನಾಗಿದೆಯಾ ಅಂತ. ಚೆನ್ನಾಗೇ ಇರುತ್ತೆ, ಅದಕ್ಕೆ ತಾನೇ ನೀವೇ ಮಾಡಿ ಚಿತ್ರಾನ್ನ ಅಂದಿತ್ತು. ಅರ್ಜೆಂಟ್ ಚಿತ್ರಾನ್ನ ಇದು ಚೆನ್ನಾಗಿರುತ್ತೆ. ಚೆನ್ನಾಗಿದೆ. ಹುಳಿ ಬೇಕು. ಲಾಸ್ಟಲ್ಲಿ ಅನ್ನಕ್ಕೆ ಕಲಿಸ್ಬಿಡೋದ, ಮುಂಚೆನೇ ಹಾಕೋದು? ಇಲ್ಲ ಇಲ್ಲ, ಅನ್ನಕ್ಕೆ ಹಾಕೊಂಡ್ರೆ ಹುಳಿ ಚೆನ್ನಾಗಿ ಬರುತ್ತೆ. ಅದಕ್ಕೆ ಹಾಕ್ಬಿಟ್ರೆ ಇದಕ್ಕೆ ಮೆಣಸಿನ್ಕಾಯಿಗೆಲ್ಲ ಇಳ್ಕೊಳ್ಳುತ್ತೆ, ಮತ್ತೆ ಬಟಾಣಿಗೆ ಇಳ್ಕೊಳ್ಳುತ್ತೆ. ಅವಾಗ ಬರೀ ಹುಳಿ 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 ಅನಿಸುತ್ತೆ. ಅನ್ನ ಕಲಸಿನಾಗ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಹುಳಿ ಹುಳಿಯಾಗೆ ಖಾರ ಹುಳಿ ಉಪ್ಪು ಅವಾಗಲೇ ಇವಾಗಲೇ ಹಾಕೋದಲ್ವಾ? ಅವಾಗ ಉಪ್ಪು ಹಾಕಿದ್ದೀನಿ. ಇದು ಉಪ್ಪು ಹಾಕೊಂಡ್ಬಿಟ್ಟು ಅನ್ನ ಉಪ್ಪು ಯಾವುದೋ ಫೋನ್ ಬಂತು ಅಂತ ಮಿಸ್ ಆಗೋಯ್ತಲ್ವಾ? ಇವಾಗ ಉಪ್ಪು ಹುಳಿ ಎಲ್ಲ ಒಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಚಿತ್ರಾನ್ನ ರೆಡಿ. ಈಸಿಯಾಗಿ ಮಾಡ್ಕೊಳ್ಳೋಂಥ ಚಿತ್ರಾನ್ನ. ಈರುಳ್ಳಿ ಟೊಮೊಟೊ ಏನು ಬೇಡ. ನಾನು ಹಂಗೂ ಈರುಳ್ಳಿ ಎಲ್ಲ ತೆಗ್ದಿಟ್ಟಿದ್ದೆ ಬೇಕೇನು ಅಂತ. ಬೇಡ. ಈರುಳ್ಳಿ ಏನು ಕೊಬ್ಬರಿ ಬೇಕಾದ್ರೆ ತುರ್ದಿ ಮೇಲೆ ಉದುರ್ಸ್ಕೋಬಹುದು ಬೇಕಂದ್ರೆ, ಬೇಡ ಅಂದ್ರೆ ಬೇಡ. ಅಷ್ಟೇ. ಅಷ್ಟೇ ಆಗೋಯ್ತು. ಅರ್ಜೆಂಟ್ ಚಿತ್ರಾನ್ನ, ಈಸಿ ಚಿತ್ರಾನ್ನ. ಚೆನ್ನಾಗಿದ್ಯಾ? ಹೇಳಪ್ಪ, ಚೆನ್ನಾಗಿತ್ತೇನಪ್ಪ? ಅಮ್ಮ ಮಾಡಿದ ಅಲ್ಲ, ನಿಮ್ಮ ಹೆಂಡತಿ ಮಾಡಿ ಚಿತ್ರಾನ್ನ. ಅರ್ಜೆಂಟ್ ಚಿತ್ರಾನ್ನ ಸಖತ್ತಾಗಿದೆ. ನೀವೆಲ್ಲ ತಿಂದಿದ್ದು ಹೇಳಿದ್ನಲ್ಲಮ್ಮ, ನಾನು ತಿಂದಿದ್ದು ಹೇಳಿದ್ದಿಲ್ಲ, ಅದಕ್ಕೆ ನೀವು ತಿಂದಿದ್ವಿ. ಚೆನ್ನಾಗಿದೆ ಅದೇನಪ್ಪ? ಸೊ ಊಟ ಎಲ್ಲ ಮುಗೀತು. ಅದಾದಮೇಲೆ ಇವಾಗ ಸಣ್ಣ ಪುಟ್ಟ ಪ್ಯಾಕಿಂಗ್ ಇತ್ತು, ಪ್ಯಾಕಿಂಗು ಮುಗಿಸ್ಕೊಂಡೆ ನಾನು. ಅದೆಲ್ಲ ಮುಗಿಸಿ ಇವಾಗ ಕರೆಕ್ಟಾಗಿ 11 ಗಂಟೆಗೆ ನಾವು ಹೊರಟಿದ್ದೀವಿ. ಇವಾಗ ಹೊರಟ್ರು ನಮಗೆ ಇಲ್ಲಿ ಟೈಮಿಂಗ್ಸ್ ತೋರಿಸ್ತಾ ಇರೋ ಪ್ರಕಾರ ಉಡುಪಿಗೆ ರೀಚಿಂಗ್ ಟೈಮ್ ಬಂದುಬಿಟ್ಟು 6 ಗಂಟೆ ತೋರಿಸ್ತಾ ಇದೆ. ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ.